ನಿಮ್ಮ ಐಫೋನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಹೇಗೆ ಡಿಲೀಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ನಿಮ್ಮ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೊಸದಾಗಿ ನೀವೇನಾದರೂ ಐಫೋನ್ ತಗೊಂಡಿದ್ರೆ ಜಸ್ಟ್ ನೀವು ಕಾಂಟ್ಯಾಕ್ಟ್ ಹೋಗಿ ಯಾವುದೇ ಒಂದು ನಂಬರ್ನ ಡಿಲೀಟ್ ಮಾಡ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಈ ವಿಡಿಯೋ. ಸೊ ಜಸ್ಟ್ ಆಲ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಫೋನಲ್ಲಿ, ನಿಮ್ಮ ಒಂದು ಐಫೋನಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಸೇವ್ ಆಗಿರುತ್ತಲ್ವಾ. ಸೊ ನೀವು ಯಾವುದು ಸ್ಪೆಸಿಫಿಕ್ ನಂಬರ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರ ನೇಮನ್ನು ಇಲ್ಲಿ ಟೈಪ್ ಮಾಡಿ. ಜಸ್ಟ್ ಟೈಪ್ ಮಾಡಿದ ತಕ್ಷಣ ಅವರ ಒಂದು ನೇಮ್ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಆ ನೇಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇಲ್ಲೆಲ್ಲಪ್ಪ ಡಿಲೀಟ್ ಆಪ್ಷನ್ನೇ ಇಲ್ಲ, ಹೆಂಗೆ ಡಿಲೀಟ್ ಮಾಡೋದು ಅಂತ. ಸೊ ಈಗ ಏನು ಮಾಡ್ಬೇಕಂತಂದರೆ ಐಫೋನಲ್ಲಿ ಸ್ಪೆಸಿಫಿಕೇಶನ್ ಅಂದರೆ ಎಡಿಟ್ ಅಂತ ಬಂದಿದೆ ಅಂತಂದರೆ ಅಲ್ಲಿ ಡಿಲೀಟು, ಅಪ್ಲೋಡು ಎಲ್ಲ ಬರುತ್ತೆ ಅಂತ ಅರ್ಥ. ಸೊ ಜಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕಾಣ್ತಾ ಇರ್ಬೋದು. ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಿರ್ತೀರಲ್ಲ, ಸೊ ಮೇಲ್ಗಡೆ ಎಡಿಟ್ ಅಂತ ಇದೆ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಸೇವ್ ಆಗಿರುವ ಕಾಂಟ್ಯಾಕ್ಟ್ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗಿದೆ ಇಲ್ಲಿ. ಸೊ ಈಗ ಏನು ಮಾಡಬೇಕಂತಂದರೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಸ್ಲೋ ಸ್ಕ್ರೋಲ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಡಿಲೀಟ್ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ನಿಮಗೆ ಕೇಳುತ್ತೆ ಡಿಲೀಟ್ ಕಾಂಟ್ಯಾಕ್ಟ್ ಅಂತ. ಸೊ ಮತ್ತೆ ಕ್ಯಾನ್ಸಲ್ ಅಂತ ಕೇಳುತ್ತೆ. ಏನಾದರೂ ನಿಮಗೆ ಡಿಲೀಟ್ ಮಾಡಬಾರ್ದು ಹಾಗೆ ಇರಬೇಕಂದ್ರೆ ಜಸ್ಟ್ ಕ್ಯಾನ್ಸಲ್ ಹೊತ್ಬಿಟ್ರೆ ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ನಾವು ಡಿಲೀಟ್ ಮಾಡಬೇಕಲ್ವಾ, ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಸೊ ನಿಮ್ಮ ಒಂದು ಐಫೋನಲ್ಲಿರುವ ಕಾಂಟ್ಯಾಕ್ಟ್ ನಂಬರ್ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.